ಇಲ್ಲಿ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನಿಮಗೆ ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದು ಸಬ್ಸ್ಕ್ರೈಬ್ ಲೈಕಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ನ ನೀಡ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ಅನ್ನಭಾಗ್ಯ ಯೋಜನೆದು ಹಣ ನೀವು ನೋಡಿರ್ಬೋದು, ಸಾಕಷ್ಟು ಜನಕ್ಕೆ ಸರಿಯಾಗಿ ಹಣ ಬಂದಿಲ್ಲ. 2 ತಿಂಗಳಿಂದ ಸರಿಯಾಗಿ ಡಿಸೆಂಬರ್ ತಿಂಗಳಾಗಿರ್ಬೋದು, ಜನವರಿ ತಿಂಗಳಾಗಿರ್ಬೋದು, ಸರಿಯಾಗಿ ಎಲ್ಲರ ಖಾತೆಗೂ ಕೂಡ ಬಂದಿಲ್ಲ. ಎಲ್ಲರ ಖಾತೆಗೂ ಕೂಡ 100% ರಿಸೀವ್ ಮಾಡ್ಕೊಂಡಿರೋದು ಎಲ್ಲ ತಿಂಗಳದು ಕೂಡ ಕೇವಲ ಸ್ವಲ್ಪ ಜನ. ಇನ್ನೂ ಎಷ್ಟೊಂದು ಜನಕ್ಕೆ ಏನಾಗಿದೆ ಅಂದರೆ ಡಿಸೆಂಬರ್ ತಿಂಗಳು ಮೇಯ್ನಾಗಿ ಜನವರಿ ತಿಂಗಳದು ಹಣ ಬಂದಿರಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಏನಪ್ಪ ಅಂದರೆ ಇಲ್ಲಿ ಯಾರಿಗೆ ಡಿಸೆಂಬರ್ ತಿಂಗಳಾಗಿರ್ಬೋದು, ಜನವರಿ ತಿಂಗಳು ಆಗಿರ್ಬೋದು ಅಕ್ಕಿ ಹಣ ಬಂದಿರಲ್ಲ, ನಿಮ್ಗೆಲ್ಲರಿಗೂ ಕೂಡ ಆಹಾರ ಇಲಾಖೆ ಕಡೆಯಿಂದ ಬಂದಿರೋ ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ಯಾರಿಗೆ ಹಣ ಬಂದಿರಲ್ಲ ಕಳೆದ 2 ತಿಂಗಳದು ಅವ್ರಿಗೆ ಎಲ್ಲರಿಗೂ ಕೂಡ ಇದೇ ತಿಂಗಳು ಮಾರ್ಚ್ 10ನೇ ತಾರೀಕು ಒಳಗಡೆ ಒಂದು ಅನ್ನಭಾಗ್ಯ ಯೋಜನೆದು ಏನು ಅಮೌಂಟ್ ಬರಬೇಕಾಗಿರುತ್ತೆ, ಪೆಂಡಿಂಗ್ ಆಗಿಬಿಟ್ಟಿರುತ್ತೆ, ಅದು ಸಂಪೂರ್ಣವಾಗಿ ಅವರಿಗೆ ಬರುತ್ತೆ. ಯಾವುದೇ ಥರದ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಆಹಾರ ಇಲಾಖೆಯವರು ಒಂದು ನೋಟಿಫಿಕೇಶನ್ ಓಡಿಸಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಯಾರ್ಯಾರು ಪಡ್ಕೋತಾ ಇರ ನಿಮ್ಗೆಲ್ಲರಿಗೂ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಹಣ ಬಂದಿಲ್ಲ ಅನ್ನಭಾಗ್ಯ ಯೋಜನೆದು ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಬರುತ್ತೆ, ವೆಯ್ಟ್ ಮಾಡಿ. ಮತ್ತು ಇಲ್ಲಿ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಹಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಜನ 6ನೇ ಕಂತಿನ ಹಣಕ್ಕೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಸರಿಯಾಗಿ ಹಣ ಬಂದ್ಬಿಟ್ಟು ಅವ್ರ ಖಾತೆಗೆ ತಲುಪಿಲ್ಲ. ಇಲ್ಲಿ ನೀವು ಎಷ್ಟೊಂದು ಜನ 6ನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ, ಆದರೆ ಇನ್ನೂ ಎಷ್ಟೊಂದು ಜನಕ್ಕೆ 6ನೇ ಕಂತಿನ ಹಣ ಬರಬೇಕಾಗಿರುತ್ತೆ. ಇವಾಗ 6ನೇ ಕಂತಿನ ಹಣದ ಬಗ್ಗೆ ಕೂಡ ಸಂಬಂಧಪಟ್ಟಾಗಿ ಒಂದು ಲೇಟೆಸ್ಟಾಗಿ ಒಂದು ಅಪ್ಡೇಟ್ ಬಂದಿರೋದೇನಪ್ಪ ಅಂದರೆ, ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ಯಾರಿಗೆ ಎಕ್ಸ್ಪೆಷಲಿ 6ನೇ ಕಂತಿನ ಹಣ ಹೋಗಿಲ್ಲ ಅವ್ರದ್ದೆಲ್ಲರದು ಕೂಡ ಒಂದು ಲಿಸ್ಟ್ನ ರೆಡಿ ಮಾಡ್ತಾ ಇದ್ದಾರೆ. ಆ ಒಂದು ಲಿಸ್ಟಲ್ಲಿ ಯಾರ್ದಾರ್ದು ಹೆಸರು ಇರುತ್ತೆ ಅವ್ರದ್ದೊಂದು ಲಿಸ್ಟ್ನ ಪಾಯಿಂಟ್ಔಟ್ನ ಮಾಡಿಕೊಂಡು ಅವ್ರಿಗೆಲ್ಲರಿಗೂ ಕೂಡ ಮಾರ್ಚ್ 10ನೇ ತಾರೀಕು ಒಳಗಡೆ ಎಕ್ಸ್ಪೆಷಲಿ 6ನೇ ಕಂತಿನ ಹಣನ ಹಾಕೊಡ್ತಾರೆ. ಅಷ್ಟರೊಳಗಡೆ ನಿಮಗೆ 6ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿರಲ್ಲ, ಯಾರ್ಯಾರಿಗೆ ಪೆಂಡಿಂಗ್ ಆಗಿಬಿಟ್ಟಿರುತ್ತೆ, ನಿಮ್ಗೆ ಎಲ್ಲರಿಗೂ ಕೂಡ ಬರುತ್ತೆ. ಮತ್ತು ಇದ್ರ ಜೊತೆಗೆ ಯಾರ್ಯಾರಿಗೆ 5ನೇ ಕಂತು 4ನೇ ಕಂತು ಬಂದಿಲ್ಲ, ಜಾಸ್ತಿ ಒಂದು 2-3 ಕಂತಿಗಿಂತ ಜಾಸ್ತಿ ಹಣ ಬಂದಿರಲ್ಲ, ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ. ಏನಪ್ಪ ಒಂದು ಗುಡ್ ನ್ಯೂಸ್ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಸರಿಯಾಗಿ ಒಂದು 2-3 ತಿಂಗಳಿಂದ ಬರ್ತಾನೆ ಇಲ್ಲ, ಒಂದು 2-3 ತಿಂಗಳ ಬಂದ್ಬಿಟ್ಟು ಆಮೇಲೆ ಸ್ಟಾಪ್ ಆಗಿದೆ, ಇಂಥ ಕೇಸಸ್ ಯಾರ್ದಾಗಿದೆ ಇವ್ರದ್ದು ಕೂಡ ಒಂದು ಪಟ್ಟಿ ರೆಡಿ ಆಗಿದೆ. ಎಲ್ಲ ಅಧಿಕಾರಿಗಳಿಗೂ ಕೂಡ ಒಂದು ಲಿಸ್ಟ್ನ ರೆಡಿ ಮಾಡೋಕ್ಕೆ ಹೇಳಿದ್ದಾರೆ. ಆ ಒಂದು ಲಿಸ್ಟಲ್ಲಿ ಯಾರ್ಯಾರ ನೇಮ್ ಇರುತ್ತಲ್ಲ ಅವ್ರಿಗೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಒಂದು ಭರವಸೆನ ಕೊಟ್ಟಿದ್ದಾರೆ. ಅದು ಕೂಡ ಇದೇ ತಿಂಗಳು ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ಟೈಮ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಅಷ್ಟರೊಳಗಡೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಬರ್ತಾ ಇಲ್ಲ, ಒಂದು 2 ತಿಂಗಳು ಬಂದ್ಬಿಟ್ಟು ಸ್ಟಾಪ್ ಆಗಿದೆ, ಮತ್ತು ಯಾರಿಗೆ ಒಂದು ಕಂತು ಹಣ ಬಂದಿಲ್ಲ ಅವ್ರಿಗೆಲ್ಲರಿಗೂ ಕೂಡ ನೀವು ಕೊಡಲೇಬೇಕು, ಏನು ಸಮಸ್ಯೆ ಆಗಿದೆ ಪರಿಹರಿಸಿ ಅವ್ರಿಗೆ ಪರಿಹಾರ ಕೊಡಿ ಅಂತ ಹೇಳಿದರೆ ಅಧಿಕಾರಿಗಳಿಗೆ. ಅದರಿಂದ ನಿಮಗೆ ಯಾರ್ಯಾರಿಗೆ ಅಮೌಂಟ್ ಬಂದಿರಲ್ಲ ನಿಮಗೂ ಕೂಡ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ. ವೆಯ್ಟ್ ಮಾಡಿ. ಮತ್ತು ಇದ್ರ ಜೊತೆಗೆ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋದು ಇವಾಗ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಯಾವಾಗ ಬರುತ್ತೆ, ಅನ್ನಭಾಗ್ಯ ಯೋಜನೆದು ಹಣ ಯಾವಾಗ ಬರುತ್ತೆ ಫೆಬ್ರವರಿ ತಿಂಗಳದು ಅಂತ. ಇವೆರಡೂ ಕೂಡ ಏನಾಗುತ್ತೆ ಅಂದರೆ 10ನೇ ತಾರೀಕುವರೆಗೂ ಕೂಡ ಪೆಂಡಿಂಗ್ ಅಮೌಂಟ್ ಏನಿದೆಯಲ್ಲ ಆ ಒಂದು ಬಿಲ್ನ ಕ್ಲಿಯರ್ ಮಾಡ್ತಾ ಇರ್ತಾರೆ. ಅದೆಲ್ಲ ಫುಲ್ ಕಂಪ್ಲೀಟಾಗಿ ಕ್ಲಿಯರ್ ಆಗಬೇಕು. 10ನೇ ತಾರೀಕಿಂದ ಈ ತಿಂಗಳು ಕೊನೆವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ, ಅನ್ನಭಾಗ್ಯ ಯೋಜನೆದು ಫೆಬ್ರವರಿ ತಿಂಗಳು ಹಣ ಬಿಡುಗಡೆ ಆಗುತ್ತೆ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.